ನಮಸ್ಕಾರ. ರಾತ್ರಿ ಹಗಲು ನೋಡದೆ, ಮಳೆ ಬಿಸಿಲು ಅಂತ ಎಣಿಸದೆ, ಕ್ಷಣ ಬಿಡದೆ ಶ್ರಮಿಸೋ ಶ್ರಮಜೀವಿ ನಮ್ಮ ಪ್ರೀತಿಯ ಮುಖ್ಯಮಂತ್ರಿಯವರು. ತಮ್ಮ ಅಮೂಲ್ಯವಾದ ಸಮಯವನ್ನ ಉಪಯೋಗಿಸಿಕೊಂಡು ನಮ್ಮ ಮುಂದೆ ನಮಗಾಗಿ ಬಂದಿದ್ದಾರೆ. ನಿಮ್ಮ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಡೋದಕ್ಕೆ ಅವರಿಗೆ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಸಮಸ್ತ ಕೋಟಿ ಕನ್ನಡ ಜನತೆಗೆ ನನ್ನ ನಮಸ್ಕಾರಗಳು. ನಿಮ್ಮನ್ನೆಲ್ಲ ಸ್ಪಂದಿಸಬೇಕು, ಕಷ್ಟ ಸುಖ ಹಂಚ್ಕೋಬೇಕು, ನಿಮ್ಮ ಸಮಸ್ಯೆಗಳಿಗೆಲ್ಲ ಉತ್ತರ ಕೊಡಬೇಕು ಅಂತ ನಾನು ತುಂಬಾ ದಿನದಿಂದ ಅಂದ್ಕೊಂಡಿದ್ದೆ. ಈಗ ಅವಕಾಶ ಸಿಕ್ಕಿದ್ದು ನನಗೆ ಸಂತೋಷ ಆಗ್ತಾ ಇದೆ. ನಾವು ನಿಮ್ಮ ಪ್ರಶ್ನೆಗಳನ್ನ ನಿರ್ಭಯವಾಗಿ ಕೇಳಬಹುದು. ಮೇಡಮ್, ಅನೌನ್ಸ್ ಆಗಿರೋ ಬಜೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದ್ರ ಬಗ್ಗೆ ಎಲ್ರಿಗೂ ಸಂತೋಷನೇ. ಮುಖ್ಯವಾಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬಾ ಸಂತೋಷ ಆಗಿದೆ. ಅದಲ್ಲ ಮೇಡಮ್. ನೆಕ್ಸ್ಟ್ ಮೇಡಮ್, ಸಿಇಟಿ ಎಕ್ಸಾಮ್ ಬಗ್ಗೆ ನೀವೇನ್ ಹೇಳ್ತೀರಾ ಮೇಡಮ್? ನಮ್ಮ ಮಂತ್ರಿವರ್ಗದ ಉಪ ಕಮಿಟಿ ಇನ್ನೊಂದು ಸಲ ಪ್ರೈವೇಟ್ ಮ್ಯಾನೇಜ್ಮೆಂಟ್ ಜೊತೆ ಡಿಸ್ಕಸ್ ಮಾಡಿ ಸದ್ಯದಲ್ಲೇ ಇದಕ್ಕೊಂದು ನಿರ್ಧಾರ ಮಾಡ್ತೀವಿ. ಮೇಡಮ್, ಬೆಂಗಳೂರಿನ ಸಿಂಗಾಪುರ್ ಮಾಡ್ತೀನಿ ಅಂದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ? ಗುಡ್ ಕ್ವಶನ್. ಈಗ ತಾನೇ ಫೌಂಡೇಶನ್ ಹಾಕ್ತಾ ಇದೀವಿ. ಅದರಲ್ಲಿ ಕೆಲವು ಮಾಡರ್ನೈಸೇಷನ್ಸ್, ಅದೇ ಹೊಸ ಹೊಸ ರೋಡ್ಗಳು, ಫ್ಲೈಓವರ್ಸ್, ದೊಡ್ಡ ದೊಡ್ಡ ಕಟ್ಟಡಗಳು, ಲೇಟೆಸ್ಟ್ ಪಾರ್ಕ್, ಸಾಫ್ಟ್ವೇರ್ ಡೆವಲಪ್ಮೆಂಟ್ಸ್, ವಿಶ್ವ ಬ್ಯಾಂಕ್ನಿಂದ ಸಾಲಗಳು. ಇನ್ನೊಂದು ಮುಖ್ಯವಾದ ವಿಷಯ, ಇಲ್ಲಿ ಈಗ ತಾನೇ ಯಾರೋ ಬಜೆಟ್ ನೀವಾ? ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ನಿಮಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಈಗ ಬ್ಯಾಂಗ್ಳೂರ್ನಲ್ಲಿರೋ ಹೆವಿ ಟ್ರಾಫಿಕ್ ಬಗ್ಗೆ ನಿಮಗೆಲ್ಲ ಗೊತ್ತಲ್ವಾ? ಸಿಟಿ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೋಸ್ಕರನೇ ಮೆಟ್ರೋ ರೈಲ್ಗೋಸ್ಕರ 74 ಕೋಟಿ ಈ ಬಜೆಟ್ನಲ್ಲಿ ತೆಗೆದಿಟ್ಟಿದ್ದೀವಿ. ನಾನು ನಮ್ಮ ಪ್ರಜೆಗಳಿಗೆ ಹೇಳೋಕೆ ಬಯಸೋದು ಒಂದೇ, ಐ ಆಮ್ ವೆರಿ ಕ್ಲಿಯರ್. ರೋಮ್ ವಾಸ್ ನಾಟ್ ಬಿಲ್ಟ್ ಇನ್ ಅ ಡೇ. ರೋಮ್ ಮಹಾನಗರ ಒಂದು ದಿನದಲ್ಲಿ ಕಟ್ಟಲಿಲ್ಲ. ಇನ್ನು 20 ವರ್ಷ ನೀವೆಲ್ಲರೂ ಸೇರಿ ಹೀಗೆ ನಮ್ಮನ್ನ ಗೆಲ್ಲಿಸ್ತಾ ಇದ್ರೆ ಈ ನಿರ್ಜೀವ ಕರ್ನಾಟಕನ ನವ ಕರ್ನಾಟಕವನ್ನಾಗಿ ಮಾರ್ಪಡಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನೆಕ್ಸ್ಟ್ ಮೇಡಮ್. ಪ್ಲೀಸ್ ಕೂತ್ಕೊಳ್ಳಿ. ಏನ್ ಕೇಳ್ತೀರಾ? ಅದೇ ಪ್ರಶ್ನೆಗಳು, ಅವೇ ಉತ್ತರಗಳು. ಮೇಡಮ್, ಈಗ ನೀವೇನ್ ಹೇಳಿದ್ರಿ? 20 ವರ್ಷದಲ್ಲಿ ಈ ನಿರ್ಜೀವ ಕರ್ನಾಟಕನ ನವ ಕರ್ನಾಟಕವನ್ನಾಗಿ ಮಾರ್ಪಡಿಸ್ತೀರಾ? ಅದು ನಿಮ್ಮನ್ನೇ ಗೆಲ್ಸಿದ್ರೆ ಸಭಾಷ್. 20 ವರ್ಷಗಳ ನಂತರ ಫಲಿತಾಂಶ ಬರುತ್ತೆ ಅನ್ನೋ ಆತ್ಮಸಂತೃಪ್ತಿಗಿಂತ ಇವತ್ತು ಅನ್ನದಾತರ ಆತ್ಮಹತ್ಯೆಗಳ ಬಗ್ಗೆ ಯೋಚನೆ ಮಾಡಿ. ಈ ದೇಶಕ್ಕೆ ಬೆನ್ನೆಲುಬು ರೈತ ಅನ್ನೋದು ನಿಮಗೆಲ್ಲ ಮರ್ತು ಹೋಗಿದ್ಯಾ? ರೈತ ನಗಬೇಕು ಮೇಡಮ್. ರೈತ ನಕ್ರೆ ಪೈರ್ ನಗುತ್ತೆ, ಪೈರ್ ನಕ್ರೆ ಭೂಮಿ ನಗುತ್ತೆ, ಭೂಮಿ ನಕ್ರೆ ಪ್ರಕೃತಿ ನಗುತ್ತೆ, ಪ್ರಕೃತಿ ನಕ್ರೆ ಸರ್ವ ಜಗತ್ತೇ ನಗುತ್ತೆ. ಆಗ ಇದಕ್ ಮುಂಚೆ ನೀವು ಹೇಳಿದ್ರಲ್ಲ, ಈ ಸಾಮಾನ್ಯ ಜನರಿಗಷ್ಟೇ ಅಲ್ಲ, ವಿಶ್ವದ ಮಾನವರೆಲ್ಲರಿಗೂ ಆನಂದವಾಗುತ್ತೆ. ನೋಡಿ ಪ್ಲೀಸ್. ನಾನು ಮಾತಾಡ್ಲಿ? ಓಕೆ, ನೀವು ಮಾತಾಡಿ. ಬಡ್ಜೆಟ್. ನಿಮ್ ಬಡ್ಜೆಟ್ ಬಗ್ಗೆ ಸಂತೋಷ ಅಂದ್ರಿ, ಸಂತೋಷನೇ. ಆದ್ರೆ ಬಡ ಜನರಿಗೆ, ರೈತರಿಗೆ, ವಿಜ್ಞಾನಿಗಳಿಗೆ, ವಿದ್ಯಾರ್ಥಿಗಳಿಗೆ ನಿಮ್ ಬಜೆಟ್ ಅಲ್ಲಿ ಏನ್ ನಿಧಿನ ಒದಗಿಸಿದ್ದೀರಾ? ಅಭಿವೃದ್ಧಿ ಅಭಿವೃದ್ಧಿ ಅಂತ ಇದ್ದೀರಲ್ಲ, ದಾರಿದ್ರ್ಯ ರೇಖೆ ಕೆಳಗಿರುವ ಬಡ ಜನರಿಗೆ ನಿಮ್ ಬಜೆಟ್ ನಲ್ಲಿ ಅವರ ಅಭಿವೃದ್ಧಿಗೆ ಅಂತ ಏನ್ ಮಾಡಿದ್ದೀರಾ? ಮೆಟ್ರೋ ರೈಲ್ಗೆ 74 ಕೋಟಿ ಅಂದ್ರಿ. ಪಾಪ ಬಡ ಜನರ ಹೊಟ್ಟೆಯಲ್ಲಿ ಹಸಿವನ್ನು ರೈಲ್ ಓಡ್ತಾ ಇದೆ ಮೇಡಮ್. ಆ ರೈಲಿನ ಬಗ್ಗೆ ಆಲೋಚನೆ ಮಾಡಿ. ಕನ್ನಡ ಬಡ ವಿದ್ಯಾರ್ಥಿಗಳ ಭವಿಷ್ಯನ ದೃಷ್ಟಿಯಲ್ಲಿಟ್ಟು ಆದಷ್ಟು ಬೇಗ ನಿಮ್ ಸರ್ಕಾರ ಸರಿಯಾದ ನಿರ್ಧಾರ ತಗೋಬೇಕು. ಇಲ್ಲ ಅಂದ್ರೆ ಪೆನ್ ಹಿಡ್ಕೊಳ್ಳೋ ವಿದ್ಯಾರ್ಥಿಗಳು ಗನ್ ಹಿಡ್ಕೋತಾರೆ. ಮಾಡರ್ನೈಸೇಷನ್, ಅಭಿವೃದ್ಧಿ ಹೆಸರಲ್ಲಿ ಫ್ಲೈಓವರ್ಸ್ ಕಟ್ಟಿದೀವಿ ಅಂತಿದ್ದೀರಾ. ನಿರುದ್ಯೋಗ ಓವರ್ ಆಗದೆ ನೋಡ್ಕೊಳ್ಳಿ. ಬಿಕಾಸ್ ಸ್ಟೂಡೆಂಟ್ಸ್ ಆರ್ ದಿ ಪಿಲ್ಲರ್ಸ್ ಆಫ್ ದಿ ಸೊಸೈಟಿ. ಹೊಸ ಹೊಸ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಬಂತು ಅಂತ ಹೇಳ್ತಿದ್ದೀರಾ. ಆಕಾಶದಲ್ಲಿ ಗಾಳಿ ಮಂಟಪ ನಮಗೆ ಬೇಡ ಮೇಡಮ್. ನಾನೇನು ಆಧುನಿಕತೆ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾ ಇಲ್ಲ. ನೀವು ನಮ್ಮ ನಾಗರಿಕತೆಯನ್ನು ಮರಿಬೇಡಿ. ವಿಶ್ವ ಬ್ಯಾಂಕ್ನಿಂದ ಸಾಲ ತಗೊಂಡಿದ್ದೀವಿ ಅಂತ ಕುಣಿದಾಡಬೇಡಿ. ನಮ್ಮ ನಾಡಿನ ಬರಗಾಲ ನೋಡಿ. ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೆ ದಾಸೋಹ ಅನ್ನೋಕ್ ಮುಂಚೆ ನಮ್ಮ ಕಂಠದಲ್ಲಿರೋ ದಾಹದ ಬಗ್ಗೆ ಆಲೋಚನೆ ಮಾಡಿ. ನೀವು ಅಭಿವೃದ್ಧಿ ಅಭಿವೃದ್ಧಿ ಅಂತ ನಿಮ್ಮ ಅಭಿವೃದ್ಧಿ ಕಲೆಕ್ಷನ್ಗಾಗಿ, ಎಲೆಕ್ಷನ್ಗಾಗಿ ಮಾತ್ರವೇ ಆದ್ರೆ ಮುಂದಿನ ಚುನಾವಣೆಯಲ್ಲಿ ಜನಗಳ ಸೆಲೆಕ್ಷನ್ ಬದಲಾಗುತ್ತೆ. ನೀವು ಇತಿಹಾಸದಲ್ಲಿ ಸೇರ್ತೀರಾ, ಆದ್ರೆ ಇತಿಹಾಸಕಾರರಾಗಲ್ಲ. ಹುಷಾರ್.
ವೆರಿ ಗುಡ್ ಸರ್, ಬಹಳ ಚೆನ್ನಾಗಿ ವಿವರಣೆ ಕೊಟ್ರಿ. ತಮ್ಮ ಹೆಸರು ಗೊತ್ತಾಗಿಲ್ಲ ಸರ್? ಗಣೇಶ್. ಗಣೇಶ್ಗೆ 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 ಗಣೇಶ್ಗೆ. ಗಣೇಶ್, ನನಗೆ ಬಿರಿಯಾನಿ ಹೇಳ. ಏನ್ ಕೊಡ್ಲಿ ಸರ್? ನನಗೆ 3 ಬಿರಿಯಾನಿ, ಇವರಿಗೆಲ್ಲ 1/4 ಬಿರಿಯಾನಿ. ಓಕೆ? ಅವನಿಗೆ 3 ಬಿರಿಯಾನಿ, ನಮಗೆ ಒಂದು ಮಿರಂಡಾ, 3 ಪೆಪ್ಸಿ. ಸರ್ ನ್ಯೂ ಇಯರ್ ಸೆಲೆಬ್ರೇಷನ್ ಡ್ರಿಂಕ್ಸ್ ಬೇಡ್ವಾ? ಏನಪ್ಪಾ ಡ್ರಿಂಕ್ಸ್ ತಗೊಂಡ್ರೆ ನ್ಯೂ ಇಯರ್ ಸೆಲೆಬ್ರೇಷನ್? ಹೋಗಿ ತಗೊಂಡ್ ಬಾ. ಸರಿ ಹಾಯ್ ಫ್ರೆಂಡ್ಸ್. ಹಾಯ್. ಯಾಕೆ ಇಷ್ಟು ಲೇಟು? ಸಾರಿ ಕಣೆ, ಲೇಟ್ ಆಯ್ತು. ಆರ್ಡರ್ ಮಾಡ್ಲಿಲ್ವಾ? ಇಲ್ವೇ, ನೀ ಬರ್ಲಿ ಅಂತ ಕಾಯ್ತಾ ಇದ್ವಿ. ಓಕೆ ಕಸ್ಟಮರ್ಸ್, ನೌ ಲೆಟ್ಸ್ ವೆಲ್ಕಮ್ ದಿ ನ್ಯೂ ಇಯರ್. ಗಣೇಶ್, ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಗಣೇಶ್. ಎಕ್ಸ್ಕ್ಯೂಸ್ ಮೀ. ಹಲೋ, ಹ್ಯಾಪಿ ನ್ಯೂ ಇಯರ್. ಎಕ್ಸ್ಕ್ಯೂಸ್ ಮೀ. ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಓಕೆ, ಥ್ಯಾಂಕ್ ಯು. ಹ್ಯಾಪಿ ನ್ಯೂ ಇಯರ್. ಹಾಯ್. ಒಂದ್ ನಿಮಿಷ. ಎಸ್, ಫೇಸ್ ಟು ಫೇಸ್ ಪ್ರೋಗ್ರಾಮ್ ನಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ವೆಲ್ ಡನ್. ಥ್ಯಾಂಕ್ ಯು. ಹೌದು, ಒಬ್ಬರ ತರಾನೇ ಈ ಪ್ರಪಂಚದಲ್ಲಿ 7 ಜನ ಇರ್ತಾರಂತೆ, ನಿಜನಾ? ಇರಬಹುದು. ಯಾಕೆ? ಒಂದಿನ ಬಸ್ ನಲ್ಲಿ ಹೋಗುವಾಗ ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ದೇವಸ್ಥಾನದಲ್ಲಿ ನಿಮ್ ತರ ಇರೋರ್ನೇ ನೋಡ್ದೆ, ಅದಕ್ಕೆ. ಓಕೆ ಓಕೆ ಓಕೆ, ಸಾಕಿ ಕಣ್ಣ ಮುಚ್ಚಾಲೆ ಆಟ. ಸರಿ, ನಿಮ್ ಹೆಸರೇನು? ದಿವ್ಯಾ. ನೈಸ್ ನೇಮ್. ನಿಮ್ ಹೆಸರು ಚೆನ್ನಾಗಿದೆ, ಗಣೇಶ್. ಏನು ಟಿಟ್ ಫಾರ್ ಟ್ಯಾಟ? ಛೇ ಛೇ, ಹಾಗೇನೂ ಇಲ್ಲ, ನಿಜಾನೇ ಹೇಳ್ದೆ. ದಿವ್ಯಾ. ಹಾ, ಓಕೆ, ಟೈಮ್ ಆಯ್ತು. ಬಾಯ್. ಒನ್ಸ್ ಅಗೇನ್ ಮೀಟ್ ಯು ನೆಕ್ಸ್ಟ್ ಟೈಮ್. ಸೇಮ್ ಟು ಯು. ಬೈ. ಬರ್ತೀನಿ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹೇಗಿದ್ದೀರಾ? ಹಾ, ಚೆನ್ನಾಗಿದ್ದೀವಿ. ಸೊ ರಾಜೇಶ್, ಹವಯೋ? ಫೈನ್. ಲಂಡನ್ ವ್ಯವಹಾರ ಎಲ್ಲ ಹೇಗಿದೆ? ಎವ್ರಿಥಿಂಗ್ ಇಸ್ ಫೈನ್. ಆಂಟಿ, ದಿವ್ಯಾ ಇಲ್ಲಿ? ದಿವ್ಯಾ. ಹಾ, ದಿವ್ಯಾ. ಬಂದೆ ಮಮ್ಮಿ. ಹಾಯ್ ಹಾಯ್ ರಾಜೇಶ್. ದಿವ್ಯಾ. ಹಲೋ ಅಂಕಲ್. ಹಲೋ. ಹಲೋ ಆಂಟಿ. ಹಲೋ. ದಿವ್ಯಾ, ರಾಜೇಶ್ ಫಸ್ಟ್ ಟೈಮ್ ಮನೆಗೆ ಬಂದಿದ್ದಾನೆ, ಮನೆ ತೋರ್ಸು. ಓಕೆ ಮಮ್ಮಿ. ಬಾ ರಾಜೇಶ್. ಓಕೆ ಆಂಟಿ, ನೀವು ಮಾತಾಡ್ತಾರೆ. ಓಕೆ ಓಕೆ. ಸೊ ಇನ್ನೇನು ವಿಶೇಷಗಳು? ಎಲ್ಲ ಕಡೆ ನಿಮ್ ಬಗ್ಗೆ ಮಾತಾಡ್ಕೋತಾರೆ ಮೇಡಮ್. ಯಾವ ಸಿಎಂ ಮಾಡ್ದಿರೋ ಕೆಲಸ ನೀವು ಮಾಡಿದ್ದೀರಿ ಅಂತ ಎಲ್ಲರ ಅಭಿಪ್ರಾಯ. ಹಾಗೆ ಆ ಗಣೇಶ್ ಬಗ್ಗೆನೂ ಒಳ್ಳೆ ಅಭಿಪ್ರಾಯ ಇದೆ. ಎಲ್ಲರ ಸಹಕಾರದಿಂದ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಯ್ತು. ಈಗ ಆಪೋಸಿಷನ್ ಪಾರ್ಟಿಯವರಿಗೆ ಹುಡುಕಿದ್ರು ಒಂದು ಲೂಪ್ ಹೋಲ್ ಸಿಗೋದಿಲ್ಲ. ಯು ಆರ್ ರೈಟ್ ಮೇಡಮ್. ಈ ಸಾರಿ ಸೆಷನ್ ನಲ್ಲಿ ಅವ್ರೇನು ಮಾಡಕ್ ಸಾಧ್ಯ ಇಲ್ಲ. ಏನ್ರಿ ಇದು? ಡಿನ್ನರ್ಗೆ ಅಂತ ಬಂದು ನಿಮ್ ಕೆಲ್ಸದ ಬಗ್ಗೆನೇ ಮಾತಾಡ್ತಿದ್ದೀರಲ್ಲ. ಬೇಜಾರ್ ಮಾಡ್ಕೋಬೇಡ್ವೆ, ನಿನ್ನ ಬರೀ ಹೋಟೆಲ್ ಕಳಿಸಲ್ಲ, ಊಟ ಹಾಕಿ ಕಳಿಸ್ತಾರೆ ಅಲ್ವಾ ಮೇಡಮ್? ನೀವು ತುಂಬಾ ಅವ್ರನ್ನ ರೇಗಿಸ್ತಾ ಇದ್ದೀರಾ. ದಿಸ್ ಇಸ್ ಅ ವೆರಿ ಡಿಫರೆಂಟ್ ಮಂಟಪ. ವಂಡರ್ಫುಲ್. ಬರ್ಮಾ ಟೀಕ್ವುಡ್ ಇಂದ ಮಾಡಿರೋದು. ಓಕೆ ಫೈನ್, ಚೆನ್ನಾಗಿದೆ. ಬಟ್ ಇದಕ್ಕಿಂತ ಬೆಟರ್ ಆಗಿ ಫ್ರೆಶ್ ಆಗಿ ನನ್ ಲಂಡನ್ ಮನೇಲಿದೆ. ಹೌದಾ? ಯಾ. ಕಮ್ ಲೆಟ್ಸ್ ಗೋ ಟು ದ ಗೆಸ್ಟ್ ಪಾರ್ಟಿ. ಓಕೆ ಕಮ್. ಈ ಎಕ್ವಿಪ್ಮೆಂಟ್ಸ್ ಎಲ್ಲ ಬಾಂಬೆಯಿಂದ ಗಿಫ್ಟ್ ಆಗಿ ಬಂದಿದ್ದು. ನೈಸ್. ಬಟ್ ಇದಕ್ಕಿಂತ ಬೆಟರ್ ಆಗಿ ಫ್ರೆಶ್ ಆಗಿ ನನ್ ಲಂಡನ್ ಮನೇಲಿದೆ. ಮೇ ಬಿ. ಬನ್ನಿ, ಇಂಡೋರ್ ಗೇಮ್ಸ್ ಹಾಲ್ ವೈ ತೋರಿಸ್ತೀನಿ. ನಾಟ್? ವಾವ್. ಹಾ ರಾಜೇಶ್, ಈ ಡೈನಿಂಗ್ ಟೇಬಲ್ ನ ಬ್ರಿಟನ್ ನಿಂದ, ಗ್ಲಾಸಸ್ ನ ಬೆಲ್ಜಿಯಂ ನಿಂದ ಇಂಪೋರ್ಟ್ ಮಾಡಿದ್ದು. ಫ್ಯಾಂಟಾಸ್ಟಿಕ್. ಬಟ್ ಇದಕ್ಕಿಂತ ಬೆಟರ್ ಆಗಿ ಫ್ರೆಶ್ ಆಗಿ ನನ್ ಲಂಡನ್ ಮನೇಲಿದೆ ಅಂತ ತಾನೇ ಹೇಳ್ತೀಯಾ? ಕಮ್ ಆನ್ ದಿವ್ಯಾ. ಇನ್ಫ್ಯಾಕ್ಟ್ ದಿವ್ಯಾ, ನನ್ ಲಂಡನ್ ಮನೇಲಿ ಇಲ್ದೇ ಇರೋ ಬೆಟರ್ ಆಗಿರೋ ಫ್ರೆಶ್ ಆಗಿರೋ ಸುಂದರವಾದೊಂದು ಈ ಮನೇಲಿದೆ. ಅದೇನ್ ಗೊತ್ತಾ? ಏನು? ನೀನು. ಕಮ್ ಆನ್ ರಾಜೇಶ್, ಡೋಂಟ್ ಬ್ಲಫ್. ದಿವ್ಯಾ, ಐ ಆಮ್ ವೆರಿ ಸೀರಿಯಸ್. ನೀವು ಯಾರು ಸ್ವಲ್ಪನೂ ಊಹೆ ಮಾಡದಲ್ಲಿರೋ ವಿಷಯ ಇದು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ರೂಪುಗೊಂಡ ಹಾಗೆ ನಿಮ್ಮನ್ನು ಈ ವಿದ್ಯಾಲಯ ರೂಪುಗೊಳಿಸಿದೆ. 55 ವರ್ಷಗಳಿಂದ ಓಡ್ತಾ ಇರೋ ಇಂಡಿಯಾ ಅನ್ನೋ ಗಾಡಿಯನ್ನ ಉತ್ತಮವಾಗಿರಿಸಲು ಸರಿಯಾದ ಪ್ರಜೆಗಳು ನೀವು ವಿದ್ಯಾರ್ಥಿಗಳು. ಸೊ ವಿದ್ಯಾರ್ಥಿಗಳ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ, ವಿದ್ಯಾರ್ಥಿಗಳ ಶಕ್ತಿಯ ಬಗ್ಗೆ ನಾನು ಮಾತನಾಡುವ ಈ ಸಂದರ್ಭದಲ್ಲಿ ನನಗಿಂತಲೂ ಸರಿಯಾಗಿ ಮಾತನಾಡುವುದಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ದಾರೆ. ಅವರು ಈ ಸಮುದಾಯದಲ್ಲಿ ವಿದ್ಯಾರ್ಥಿಗಳು ಮಾಡಬೇಕಾದ ಸೇವೆಗಳ ಬಗ್ಗೆ, ಕಾರ್ಯಕ್ರಮಗಳ ಬಗ್ಗೆ ಮಾತನಾಡಿದರೆ ಈ ನಿಮ್ಮ ಬೆಳ್ಳಿ ಹಬ್ಬಕ್ಕೆ ಒಂದು ಕಿರೀಟ ಧರಿಸಿದಂತಾಗುತ್ತೆ. ಮಿಸ್ಟರ್ ಗಣೇಶ್,
ಪ್ಲೀಸ್ ಕಮ್ ಟು ದ ಸ್ಟೇಜ್. ಎಲ್ಲರಿಗೂ ನಮಸ್ಕಾರ. ಮೊದಲು ನನ್ನ ಕರೆದು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಮಾನ್ಯ ಮುಖ್ಯಮಂತ್ರಿಗಳಿಗೆ ನನ್ನ ಧನ್ಯವಾದಗಳು. ವಿದ್ಯಾಸಂಸ್ಥೆ ಅನ್ನೋದು ಚಿನ್ನಾನ ಕಾಯಿಸಿ ಬೆಂಕಿಲಿ ಬೇಯಿಸಿ ಅದರ ಹೊಳಪನ್ನ ಜಗತ್ತಿಗೆ ತೋರಿಸಿ ಮೆಚ್ಚುಗೆ ಪಡಿಸುವ ಒಂದು ಅಪರೂಪದ ಅದ್ಭುತವಾದ ಶಕ್ತಿ. ನಾನು ಈ ಕಾಲೇಜಿನಲ್ಲಿ ಓದೋವಾಗ ಒಂದಿನ ದಿಢೀರಂತ ನನ್ನ ಮನಸ್ಸಲ್ಲಿ ಈ ಸಮಾಜಕ್ಕೆ ಏನಾದ್ರೂ ಮಾಡಬೇಕು ಅಂತ ಅನಿಸ್ತು. ಆಗ ಅದು ನನ್ನೊಳಗ್ ಕಂಡ ಬೆಂಕಿ ಕಿಡಿ ಅಷ್ಟೇ. ಅದು ದಿನೇ ದಿನೇ ದೊಡ್ಡದಾಗಿ ಇಂದು ಜ್ವಾಲೆಯಾಗಿ ಉರಿತಾ ಇದೆ. ಆ ಜ್ವಾಲೆ ಒಂದು ಪೂರ್ಣವಾದ ಆಕಾರ ಹೊಂದಿದ ತಕ್ಷಣ ಸದ್ಯದಲ್ಲೇ ವಿದ್ಯಾರ್ಥಿ ಶಕ್ತಿ ಸಂಘ ಅನ್ನೋ ಹೆಸರಲ್ಲಿ ಅದನ್ನ ಹೊರತರ್ತೀನಿ. ಆ ಜ್ವಾಲೆಯ ಗುರಿ ಶ್ರದ್ಧೆಯನ್ನ, ನಿಯತ್ತನ್ನ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಬಿತ್ತೋದು. ಈ ರಾಜಕೀಯ ವ್ಯಕ್ತಿಗಳು ತಾತ್ಕಾಲಿಕವಾದವರು. ಬರ್ತಾರೆ, ಆಳ್ವಿಕೆ ನಡೆಸ್ತಾರೆ, ಕೊನೆಗೆ ಹೋಗ್ತಾರೆ. ಆದ್ರೆ ಅಧಿಕಾರಿಗಳು ಶಾಶ್ವತವಾಗಿರ್ತಾರೆ. ನಿಜವಾಗ್ಲೂ ಜನನ ಆಳೋರು ಅವರು ಅಧಿಕಾರಿಗಳು. ನನ್ನ ಸಂಘಾನ ಸೃಷ್ಟಿಸೋ ನಿಯತ್ತಾದ ಶ್ರದ್ಧೆಯಿಂದಿರೋ ವಿದ್ಯಾರ್ಥಿಗಳು ನಾಳಿನ ಅಧಿಕಾರಿಗಳಾಗಿ ಮೋಸ, ಲಂಚ, ವಂಚನೆಗಳಿಂದ ಹಾಳಾಗ್ತಾ ಇರೋ ಈ ಸಮಾಜನ ಶುದ್ಧ ಮಾಡಿ ಸೇವೆ ಮಾಡ್ತಾರೆ. ಇಂದು ನಮ್ಮ ಜನಕ್ಕೆ ಬೇಕಾಗಿರೋದು ತಮ್ಮನ್ನಾಳೋ ಅಧ್ಯಕ್ಷರುಗಳಲ್ಲ, ತಮಗೆ ಸೇವೆ ಮಾಡೋ ಸೇವಕರು. ಈ ಸಮಾಜ ಸೇವಕರಾಗ್ತಾರೆ ನನ್ನ ವಿದ್ಯಾರ್ಥಿ ಶಕ್ತಿ ಸಂಘದವರು. ಇಂದು ನಿಮ್ಮೊಳಗೂ ನನ್ನೊಳಗೆ ಕಂಡ ಬೆಂಕಿ ಕಿಡಿ ಕಾಣ್ಲಿ, ಅದು ಜ್ವಾಲೆಯಾಗಿ ಮಾರ್ಪಡ್ಲಿ, ಅದಕ್ಕೊಂದು ಆಕಾರ ಬಂದು ಹೊರಬರ್ಲಿ. ಆ ಜ್ವಾಲೆಗಳನ್ನೆಲ್ಲ ಒಂದುಗೂಡಿಸಿ ಬರೋ ಭವ್ಯವಾದ ಬೆಳಕಿನಿಂದ ಸುಂದರವಾಗೋ ಈ ಸಮಾಜನ ನೋಡೋಣ. ಹಲೋ, ಯಾರು? ಅಪ್ಪನ್ ತರನೇ ಮಾತಾಡ್ತಿದ್ಯಾ ಅಣ್ಣ? ಸೂಪರ್ ಆಗಿ ಮಾತಾಡಿದ್ಯಾ ಅಣ್ಣ. ಅಣ್ಣ ಅಮ್ಮನ ಹಾಗೆ ಮಾತಾಡೋಣ. ಅಮ್ಮ. ಹಲೋ, ಯಾರ್ ಮಾತಾಡ್ತಿರೋದು? ಹಲೋ ಹಲೋ, ಬ್ಲಾಂಕ್ ಕಾಲಾ? ಅಣ್ಣ ನಂಗ್ ಅನ್ಸುತ್ತೆ ಯಾರೋ ನಮ್ ಮನೆಗ್ ಲೈನ್ ಹಾಕ್ತಾ ಇರ್ಬೇಕು ಅಂತ. ಲೈನಾ? ಇನ್ನೇನು, ಮದ್ವೆ ಆಗ್ದಿರೋ ನಮ್ಮಿಬ್ರಲ್ಲಿ ಯಾರಿಗೋ ಒಬ್ರಿಗೆ ಲೈನ್ ಹೊಡಿತಾ ಇರ್ಬೇಕು. ಇಲ್ಲ ಅಂದ್ರೆ ಬ್ಲಾಂಕ್ ಕಾಲ್ಸ್ ಹೇಗ್ ಬರುತ್ತೆ ಹೇಳು? ನನಗಂತವ್ರು ಯಾರು ಇಲ್ವಲ್ಲ. ನಿನಗೆ ಇರ್ಬೇಕು. ಛೀ ಹೋಗೋಣ, ನಂಗೂ ಅಂತವ್ರು ಯಾರು ಇಲ್ಲ. ನೋಡು. ಹಲೋ ಹಲೋ ಹಲೋ, ಮಿಸ್ಟರ್ ಗಣೇಶ್ ಪ್ಲೀಸ್. ನೀವ್ಯಾರು ಮಾತಾಡ್ತಿರೋದು? ನಾನಾ? ದಿವ್ಯಾ. ಜಸ್ಟ್ ಅ ಮಿನಿಟ್. ನಾ ಹೇಳಿದ್ದು ಕರೆಕ್ಟ್ ತಾನೆ? ಅಯ್ಯೋ ಅಣ್ಣ, ಇದ್ ನಿನ್ಗೆ ಕಾಲು. ಯಾರು? ಯಾರು? ದಿವ್ಯಾ ಅಂತೆ. ಯಾರಿದು ಹೊಸ ಲೈನು? ಹಲೋ. ಹಾಯ್. ಹಾಯ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು? ಹೌದು, ನನ್ ಫೋನ್ ನಂಬರ್ ನಿಮಗೆ ಹೇಗೆ ಗೊತ್ತಾಯ್ತು? ಅದಾ ಸಸ್ಪೆನ್ಸ್. ಅದೇ ಹೇಗೆ ಅಂತ ಈಗ್ಲೇ ಹೇಳ್ಬಿಟ್ರೆ ಥ್ರಿಲ್ ಇರಲ್ಲ, ಆಮೇಲೆ ಹೇಳ್ತೀನಿ. ಓಕೆ ಫೈನ್. ಈಗ ಏನ್ ಮಾಡ್ತಾ ಇದ್ದೀರಾ? ನಿಮ್ಮನ್ನೇ ನೋಡ್ತಾ ಇದ್ದೀನಿ. ಅಣ್ಣ ಏನಂತೆ? ಎಲ್ಲಿ? ಹಾ, ಅಲ್ಲೆಲ್ಲಿ ಹುಡುಕ್ತಾ ಇದ್ದೀರಾ? ಟಿವಿಲ್ ನೋಡಿ. ನನ್ನೊಳಗ್ ಕಂಡ ಬೆಂಕಿ ಕಿಡಿ ಅಷ್ಟೇ. ಓ, ಕಾಲೇಜ್ ಸಿಲ್ವರ್ ಜೂಬ್ಲಿ ಫಂಕ್ಷನ್? ಹೌದು, ನೀವ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಅಮ್ಮ ಕೂಡ ಹೇಳಿದ್ರು. ಅಮ್ಮನ? ಹಾ, ಅದು ಅಮ್ಮನ ಫಂಕ್ಷನ್ ಬಂದಿದ್ರು. Is it? ಅದಿರ್ಲಿ, ನೀವ್ ಯಾರು, ಏನ್ ಮಾಡ್ತಾ ಇದ್ದೀರಾ, ನಿಮ್ಮ ಅಮ್ಮ ಅಪ್ಪ ಯಾರು ಅಂತ ಕೇಳೋಣ ಅನ್ನೋಷ್ಟ್ರಲ್ಲಿ ನ್ಯೂ ಇಯರ್ ಪಾರ್ಟಿನಲ್ಲಿ ಹೀಗ್ ಸಿಕ್ಕಿದ್ರಿ, ಹಾಗ್ ಮಾಯ ಆಗ್ಬಿಟ್ರಿ. ನನ್ ಫೋನ್ ನಂಬರ್ ಹ್ಯಾಕ್ ಸಿಕ್ತು? ಬರೀ ನಿಮ್ ಫೋನ್ ನಂಬರ್ ಯಾಕೆ, ಮಿಕ್ಕಿದ ಡೀಟೇಲ್ಸ್ ಕೊಡ್ಲಾ? ಮಿಕ್ಕಿದ ಡೀಟೇಲ್ಸಾ? ನಿಮ್ ತಂದೆ ಎಸ್ ಶಿವಪ್ಪ ಸಿಎಂ ಆಫೀಸ್ ನಲ್ಲಿ
ಸ್ಟೆನೋಗ್ರಾಫರ್ ಆಗಿದ್ದಾರೆ. ತಾಯಿ ಜಾನ್ಕಮ್ಮ ಹೌಸ್ ವೈಫು. ನಿಮ್ ತಂಗಿ ಲಕ್ಷ್ಮಿ ಕಾಲೇಜ್ಗೆ ಹೋಗ್ತಾ ಇದ್ದಾಳೆ. ನೀವು BA ಎಕನಾಮಿಕ್ಸ್ ಮುಗಿಸಿ ಕೇಬಲ್ ಆಪರೇಟರ್ ಆಗಿದ್ದೀರಾ. ಇನ್ನೇನ್ ಬೇಕು? ಸಾಕ್ 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 ಸಾಕ್. ಅಬ್ಬಬ್ಬಬ್ಬಬ್ಬ, ಯು ಆರ್ ಗ್ರೇಟ್. ಹೌದು, ನನ್ ಬಗ್ಗೆ ಇಷ್ಟೆಲ್ಲ ಡೀಟೇಲ್ಸ್ ತಿಳ್ಕೊಂಡಿದ್ದೀರಲ್ಲ, ಸ್ವಲ್ಪ ನಿಮ್ ಬಗ್ಗೆನೂ ಹೇಳಿದ್ರೆ. ನಾನ್ ನಿಮ್ ಬಗ್ಗೆ ಹೇಗ್ ತಿಳ್ಕೊಂಡು ಅದೇ ತರ ನೀವ್ ನನ್ ಬಗ್ಗೆ ತಿಳ್ಕೊಳ್ಳಿ. ಬಾಯ್. ಅಣ್ಣ ಅಣ್ಣ, ಏನಾಯ್ತಣ್ಣ? ತಲೆ ಸುತ್ತಾ ಇದೆ. ಲೈನ್ಗೆ ಬಿದ್ರೆ ಹೀಗೇನೆ. ಅಮ್ಮ ಅಮ್ಮ. ಹಲೋ, ವೀಕೆಂಡು ಟೈಮ್ ಆಯ್ತು, ಡಾಬಾಗ್ ಹೋಗಲ್ವಾ? ಹೋಗ್ತೀನಿ. See you. ದಿವ್ಯಾ, ನೀ ತುಂಬಾ ನಗಿಸ್ತೀಯಾ. ಬೇರೆಯವ್ರನ್ನ ಅಳಿಸ್ಬಾರ್ದಷ್ಟೇ, ಆದ್ರೆ ನಗಿಸ್ಬೋದು. ದಿವ್ಯಾ, ನಿನ್ ಹತ್ರ 2 ವಿಷಯ ಮಾತಾಡ್ಬೇಕು. ಹಾ, ಮಾತಾಡು. ನಾನ್ ಬಂದಾಗ್ಲಿಂದ ನೀನ್ ನನ್ಗೆ ಒಳ್ಳೆ ಫ್ರೆಂಡ್ ಆಗಿದ್ಯಾ, ಅದಕ್ಕೆ ತುಂಬಾ ಥ್ಯಾಂಕ್ಸ್. ಇದನ್ನ ತುಂಬಾ ಸಲ ಹೇಳಿದ್ಯಾ. ಇನ್ನೊಂದ್ ವಿಷಯ ಏನ್ ಹೇಳು? ಯಾಕೆ ಗ್ಲಾಸ್ನೆಲ್ಲ ಕ್ಲೋಸ್ ಮಾಡ್ತಾ ಇದ್ಯಾ? ಇನ್ನೊಂದು ವಿಷಯ ಸೀಕ್ರೆಟ್, ಅದಕ್ಕೆ. ಏನ್ ರಾಜೇಶ್, ನೀನ್ ಬಿಲ್ಡಪ್ ಕೊಡೋದ್ ನೋಡಿದ್ರೆ ಐ ಲವ್ ಯು ಅಂತ ಹೇಳ್ತೀಯ ಅಂತ ಕಾಣುತ್ತೆ. ಕರೆಕ್ಟ್, ಯು ಆರ್ ರೈಟ್. ಐ ಲವ್ ಯು ದಿವ್ಯಾ. ಸಾರಿ ರಾಜೇಶ್, ನಾನ್ ನಿನ್ ಲವ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಯಾಕೆ? ನಾನ್ ಗಣೇಶ್ ಅನ್ನೋರ್ನ ಲವ್ ಮಾಡ್ತಾ ಇದ್ದೀನಿ. ವೈ ನಾಟ್? ಅವನೇ ಲವ್ ಮಾಡು, ಬಟ್ ಮೊದಲೇ ಮಾತ್ರ ನನ್ನೇ ಆಗು. ರಾಜೇಶ್, ಯು ಬೆಟರ್ ಬಿ ಸೀರಿಯಸ್. ಬಿಡಿ ರಾಜೇಶ್, ಪ್ಲೀಸ್ ಬಿಡಿ. ನನ್ ಮಾತು ಕೇಳಿ ದಿವ್ಯಾ. Be Please careful. listen me. ದಿವ್ಯಾ, 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 ಪ್ಲೀಸ್. ದಾರಿ ಬಿಡೋ. ನಾನು ತುಂಬಾ ಇಷ್ಟಪಟ್ಟಿದ್ದೀನಿ. ಪ್ಲೀಸ್ ದಿವ್ಯಾ, ಕಮ್. ಪ್ಲೀಸ್ ರಾಜೇಶ್, ಪ್ಲೀಸ್ ಬಿಡೋ. ದಿವ್ಯಾ, ಪ್ಲೀಸ್ ದಿವ್ಯಾ. ರಾಜೇಶ್, ಪ್ಲೀಸ್. ಗಣೇಶ್, ಥ್ಯಾಂಕ್ಸ್. ಯಾರವನು? ಅವನೊಬ್ಬ ರೋಗ್. ಅವನ್ ಕತೆ ಬಿಡಿ. ಸರಿ ಬಾ. ನಿಮಗೆ ಫೋನ್ ಮಾಡಿದಾಗಿಂದ ತುಂಬ ಎಕ್ಸೈಟ್ ಆಗಿದ್ದೀನಿ. ನೀವು ನಾನು ಹೇಳಿದ್ದನ್ನು ಅರ್ಥ ಮಾಡಿಕೊಂಡು ದಾಬಾಗ್ ಬಂದಿದ್ದೀರಾ. ಯು ಆರ್ ವೆರಿ ಇಂಟೆಲಿಜೆಂಟ್. ಮತ್ತು ನಾ ಇಲ್ಲಿಗೆ ಬಂದು ನಿಮ್ಮ ಹತ್ರ ಪರ್ಸ್ನಲ್ ಆಗಿ ಮನಸ್ಸು ಬಿಚ್ಚಿ ಮಾತಾಡೋಣ ಅಂದ್ಕೊಂಡೆ. ಆದರೆ ಡ್ರಾಪ್ ಮಾಡೋಕ್ಕೆ ಬಂದ ಈಡಿಯಟ್ನಿಂದ ಟೋಟಲ್ ಈವ್ನಿಂಗ್ ಸ್ಪಾಯ್ಲ್ ಆಯಿತು. ಎನಿವೇ, ಐ ಆಮ್ ರಿಯಲಿ ಸಾರಿ. ನೋ ಸಾರೀಸ್. ಆಕ್ಚುಲಿ ನಿಮ್ ಫೋನ್ ಬಂದಾಗ್ಲಿಂದ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ನಾನು ನಾನಾಗಿಲ್ಲ. ಏನೇನೋ ಆಲೋಚನೆಗಳು, ಯಾರು ನೋಡಿದ್ರು ನಿಮ್ಮನ್ನೇ ನೋಡ್ದಂಗೆ ಆಗ್ತಾ ಇದೆ. ಯಾರು ಮಾತಾಡಿದ್ರು ನೀವು ಮಾತಾಡ್ದಂಗೆ ಕೇಳಿಸ್ತಾ ಇದೆ. ಅದೇನೋ ಗೊತ್ತಿಲ್ಲ, ನನಗರಿಯದೇನೆ ವಿಚಿತ್ರವಾದ ಅನುಭವ ಆಗ್ತಾ ಇದೆ. ನನಗೂ ಅಷ್ಟೇ. ನಮ್ಮಿಬ್ಬರಿಗೂ ಏನಾಗಿದೆ ರೀ? ಅದೇ ರೀ. ಅದೇನ್ರಿ? ಲವ್ ರೀ. ಲವ್ವಾ ರೀ? ಹೌದು ರೀ. ಹೌದಾ ರೀ? ಹೌದು ಕಣ, ಫುಲ್ ಐ ಲವ್ ಯು. ಐ ಲವ್ ಯು. I love you too. Hello. ನಡು ರಸ್ತೆಯಲ್ಲಿ ರೊಮ್ಯಾನ್ಸ್ ಮಾಡೋಕ್ಕೆ ನಿಮ್ಮ ತಾಯಿ ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಎಲ್ರಿಗೂ ಗೊತ್ತಾದ್ರೆ ನಾಳೆ ಈ ಸ್ಟೇಟ್ ಯೂತ್ ಎಲ್ಲ
ಸಿಎಂ ಆದ ನಿಮ್ಮ ತಾಯಿ ಹತ್ರ ಓಪನ್ ರೊಮ್ಯಾನ್ಸ್ ಮಾಡೋಕೆ ಪರ್ಮಿಷನ್ ಕೇಳ್ತಾರೆ. ಪರವಾಗಿಲ್ವಾ ಸಿಎಂ ಅವರ ಮುದ್ದಿನ ಮಗಳೇ? ವಾಟ್? ನಾನ್ ಸಿಎಂ ಮಗಳು? ತಿಳ್ಕೊಂಡೆ. ನನ್ನ ಡೀಟೇಲ್ಸ್ ಎಲ್ಲ ನೀವೇ ತಿಳ್ಕೊಳ್ಳಿ ಅಂತ ಫೋನ್ನಲ್ಲಿ ಸವಾಲ್ ಹಾಕಿದ್ಯಲ್ಲ, ಟಾಪ್ ಟು ಬಾಟಮ್ ಎಲ್ಲ ತಿಳ್ಕೊಂಡೆ. ಗ್ರೇಟ್, ಯು ಆರ್ ರಿಯಲಿ ಗ್ರೇಟ್. ಬಟ್ ಐ ಆಮ್ ಸಾರಿ, ನಾನು ಸಿಎಂ ಮಗಳು ಅಂತ ಗೊತ್ತಾದ್ರೆ ಎಲ್ಲಿ ನೀವು ನನ್ನ ಪ್ರೀತಿನ... ನೋಡು ದಿವ್ಯಾ, ನಿಮ್ ತಾಯಿ ಅಂದ್ರೆ ನನಗೆ ತುಂಬಾ ಗೌರವ, ನೀನು ಅಂದ್ರೆ ಅಭಿಮಾನ. ಆ ಅಭಿಮಾನ ಈಗ ಪ್ರೀತಿಯಾಗಿ ಬದಲಾಗಿದೆ. ನಿಮ್ಮನೇಲಿ ಯಾರಿಗೂ ಅಭ್ಯಂತರ ಇಲ್ಲ ಅಂದ್ರೆ ನಮ್ಮನೇಲಿ ನನ್ನ ನಿರ್ಧಾರಕ್ಕೆ ಯಾರೂ ಎದುರು ಮಾತಾಡಲ್ಲ. ಸೊ ಐ ಆಮ್ ರೆಡಿ ಫಾರ್ ಎಂಗೇಜ್ಮೆಂಟ್ ಅಂಡ್ ಮ್ಯಾರೇಜ್. ನೌ ದ ಬಾಲ್ ಇಸ್ ಇನ್ ಯೋರ್ ಕೋರ್ಟ್. ನೋ 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 ನೋ, ಮೈ ಹಾರ್ಟ್ ಇಸ್ ಇನ್ ಯೋರ್ ಹಾರ್ಟ್.